ಶ್ರೀ ಕ್ಷೇತ್ರ ಕುಂಟೋಜಿ ಬಸವೇಶ್ವರರ ಜಾತ್ರಾ ಮಹೋತ್ಸವ. ಇದು ಕುಂಟೋಜಿಯಲ್ಲಿರೋ ಬಸವೇಶ್ವರ ದೇವಸ್ಥಾನ. ನೋಡ್ರಿ ಹೆಂಗೈತೆ ಅಂತೇಳಿ. ನಮ್ಮೂರು ದೇವಸ್ಥಾನ. ನಮ್ಮ ಮನೆಯವ್ರು ಹೋಗಿದ್ರು ಜಾತ್ರೆಗೆ, ನಾನು ಹೋಗೋಕ್ಕಾಗಲಿಲ್ಲ. ನೋಡ್ರಿ ಹೆಂಗೈತೆ ಅಂತೇಳಿ. ಈಗ ನೋಡ್ರಿ ಒಳಗೆ ಬರೋದು ಬಸವಣ್ಣಪ್ಪ. ಇದು 5 ಅಡಿ ಎತ್ತರಕ್ಕಿದೆ. ನೋಡ್ರಿ ಬಸವೇಶ್ವರ ಇದು 5 ಅಡಿ ಎತ್ತರ ಐತಿ. ಹಿಂದಿನ ಕಾಲದಾಗ ಇನ್ನೂ ಬೆಳೀತಿತ್ತಂತೆ, ಬೆಳಿಬಾರ್ದಂತೇಳಿ ಹಿಂದ್ಗಡೆ ಬೆನ್ನಲ್ಲಿ ಹಾರಿ ಜಡ್ದಾರ, ಹಾಗಾಗಿ ಇಷ್ಟೇ ಐತಿ. ಈಗ ನೋಡಿ ಜಾತ್ರೆಗಂತ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ನಾನು ನಿಮಗೆ ಫಸ್ಟ್ ಹಾಕಿದ್ನಲ್ಲ ಅವಾಗ ನೋಡ್ರಿ ವಿಳ್ಯದೆಲೆ ಅದರಿಂದ ಎಲ್ಲ ಅಲಂಕಾರ ಮಾಡ್ಯಾರ. ಇಲ್ಲಿ ನೋಡ್ರಿ ಈಗ ಫುಲ್ ಗುಡಿ ಎಲ್ಲ ತೋರ್ಸ್ಯಾರ. ನೋಡ್ರಿ ಅದರ ಎದುರುಗಡೆ ಇರೋದು ಸಂಗಮೇಶ್ವರ ದೇವಸ್ಥಾನ. ಮುಂದೆ ಅಲ್ಲಿ ಒಳಗಡೆ ಕಾಣಿಸುತ್ತೆ ನೋಡ್ರಿ ಸಂಗಮೇಶ್ವರ ದೇವಸ್ಥಾನ. ಅದು ದ್ವಾರ ಬಾಗಿಲು ಮುಂದೆ. ಇದು ಸಂಗಮೇಶ್ವರ ದೇವಸ್ಥಾನ. ನೋಡಿರಿ ಈಗ ಡೀಟೇಲಾಗಿ ತೋರಿಸಿದ್ದಾರೆ ನೋಡಿರಿ. ಇದು ಸಂಗಮೇಶ್ವರ ದೇವಸ್ಥಾನ. ಅಂತೇಳಿ ಇದು ಹೊರಗಡೆಯಿಂದ ತೆಕ್ಕೊಂಡಿದ್ದಾರೆ ನೋಡಿರಿ. ಇದು ಸೋಮವಾರ ಆಗಿರೋದು ಜಾತ್ರೆ. ಮಂಗಳವಾರ ವೀಡಿಯೋ ಮಾಡಿದ್ದಾರೆ. ಸೋಮವಾರ ವೀಡಿಯೋ ಮಾಡಿದರೆ ಇಲ್ಲೆಲ್ಲ ಕಾಲಿಡೋಕ್ಕೂ ಜಾಗ ಆಗ್ತಿರ್ಲಿಲ್ಲ ನಮಗೆ, ಅಷ್ಟೊಂದು ಗದ್ದಲ ಇರ್ತಿತ್ತು. ಇದು ನೋಡ್ರಿ ಕುದುರೆ ಕುಣಿತ ಅಂತೇಳಿ ನಮ್ಮೂರಾಗ ಜಾಸ್ತಿ ಪ್ರತಿ ವರ್ಷ ಜಾಸ್ತಿಯಾಗೂ ಕರೆಸ್ತಾರೆ ಕುದುರೆನ. ಅದು ನೋಡಿ ಈಗ ಕೆಳಗಡೆ ಹಾಕಿರೋ 5 ಸುರ್ತಿ ಕಾಯಿನ್ ತೊಗೊಂಡು ತೆಗೆದುಬಿಟ್ಟು ಅವ್ರಿಗೆ ಆ ಕುದುರೆ ಆಡ್ಸೋರು ಇರ್ತಾರಲ್ಲ ಅವ್ರ ಕೈ ತೆಗೆದು ಕೊಡುತ್ತೆ ನೋಡ್ರಿ. ಅದು ಈಗ ಕೊಡ್ತಾ ಇದೆ ನೋಡ್ರಿ. ಈಗ ನೋಡಿ ಕೊಡ್ತೀನಿ ನೋಡ್ರಿ. ಅಲ್ಲಿ ಹಾಗೆ ಕೆಳಗಡೆ ನೋಟೆಲ್ಲ ಹಾಕ್ತಾರೆ, ಅದನ್ನು ತೆಗೆದು ಕೊಡುತ್ತೆ ಅವ್ರಿಗೆ. ನೋಡ್ರಿ ಅದನ್ನು ಹಲಿಗೆ ಬಡಿತಾರಲ್ಲ, ಅದು ಹಲಿಗೆ ಹೆಂಗೆ ಬಡಿಯುತ್ತೆ ಹಂಗಂಗೆ ಕುಣಿಯುತ್ತೆ. ಹಾಗಾಗಿ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅದು ನೋಡೋಕ್ಕೆ. ನೋಡಿ ಇದು ಪಲ್ಲಾಕ್ಷಿ. ಇದನ್ನು ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಮುಂದೆ ಈಗ ಬರುತ್ತೆ ನೋಡ್ರಿ. ಇದು ಕಳಸ ನೋಡ್ರಿ, ಕಳಸಕ್ಕೆ ಹಾರ ಹಾಕಕತ್ತಾರ. ಇದು ಕಳಸ. ಇದನ್ನೆಲ್ಲ ತೊಗೊಂಡು ಊರು ತುಂಬ ಮೆರವಣಿಗೆ ಮಾಡಿ ಆಮೇಲೆ ತಂದು ಕಳಸ ಏರಿಸ್ತಾರೆ ನೋಡಿ. ಇಲ್ಲಿ ಬರ್ತಿದ್ದಾರೆ ನೋಡ್ರಿ, ಅವರು ಕಮಿಟಿ ಅಧ್ಯಕ್ಷರು. ಇದೆಲ್ಲ ಊಟ ಮಾಡೋ ಜಾಗ. ಮದ್ವೆಗಳೆಲ್ಲ ಮಾಡ್ತಾರೆ ಇಲ್ಲೇ. ಇದ್ರ ಪಕ್ಕನೇ ಕಲ್ಯಾಣ ಮಂಟಪನೇ ಐತೆ ನೋಡ್ರಿ. ಅಲ್ಲೆಲ್ಲ ನಮ್ಮ ಮಾವದೇರು ಕಾಕಾದೇರು ಆಗಬೇಕು. ಅಡುಗೆ ಮಾಡೋರು ಅವರೇ, ಪ್ರತಿ ವರ್ಷವೂ ಅವರೇ ಅಡುಗೆ ಮಾಡ್ತಾರೆ ನೋಡಿ. ಒಲೆ ಮೇಲೆ ಅಡುಗೆ ಮಾಡೋದು. ಇಲ್ಲೆಲ್ಲ ಗ್ಯಾಸ್ ಎಲ್ಲ ಬಳಸಲ್ಲ, ಒಲೆ ಮೇಲೆ ಅಡುಗೆ ಮಾಡ್ತಾರೆ ನೋಡಿರಿ. ಈ ಬಂದಿರೋ ಭಕ್ತರಿಗೆಲ್ಲ ಇಲ್ಲಿಂದನೇ ಅಡುಗೆ ರೆಡಿ ಆಗೋದು ನೋಡಿರಿ. ಸಾಂಬಾರು ಕುದೀತೈತಿ ನೋಡಿರಿ. ನೋಡ್ರಿ ಭಕ್ತರೆಲ್ಲ ಕೊಟ್ಟಿರೋ ರೇಷನ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ. ಇದು ಜಾತ್ರೆ ಮಾರನೇ ದಿವಸ ಮಾಡಿರೋದು, ಹಂಗಾಗಿ ಜಾಸ್ತಿ ಏನು ಗದ್ದಲ ಇಲ್ಲ. ಜಾತ್ರೆ ದಿವಸ ಆದರೆ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ಅಷ್ಟೊಂದು ಜನ ಇರ್ತಾರೆ ನೋಡ್ರಿ. ಹೆಣ್ಮಕ್ಳು ತರಕಾರಿ ಎಲ್ಲ ಹೆಚ್ಚಾಕತ್ತಾರ. ಇಲ್ಲಿ ಬಂದವರಿಗೆಲ್ಲ ಭಕ್ತರಿಗೆ ಇಲ್ಲಿಂದನೇ ನೀಡೋದು, ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ ಮುಂದೆ.
ಪ್ರಸಾದ 5-6 ದಿವಸನ ಪ್ರಸಾದ ಇರುತ್ತೆ. ಇಲ್ಲಿ ನೋಡಿರಿ ಮಾದಲಿ ಮಾಡ್ಯಾರ. ನಮ್ಮ ಕಡೆ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಮಾದಲಿ ಅಂತ. ನೋಡಿರಿ ಉಂಡೆ, ಕಡಕ್ ರೊಟ್ಟಿ, ಜೋಳದ್ದು ಸಜ್ಜಿದು ಎಲ್ಲ ರೊಟ್ಟಿ ಇರುತ್ತೆ. ನೋಡಿರಿ ಉಂಡೆ, ಸಜ್ಜಿ ರೊಟ್ಟಿ ಎಲ್ಲ ಇರುತ್ತೆ. 6 ದಿನ ತನಕ ಡೈಲಿ ಪ್ರಸಾದ ಇದ್ದೇ ಇರುತ್ತೆ. ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿವಸನೂ ಇರುತ್ತೆ ಪ್ರಸಾದ. ನೋಡಿ ಎಷ್ಟೊಂದು ಮಾಡಿದ್ದಾರೆ. ಹಿಂದ್ಗಡೆಯಿಂದ ತೋರ್ಸ್ಯಾರ ನೋಡ್ರಿ. ಮ್ಯಾಲೆ ಕೊಬ್ಬರಿ ಅದೆಲ್ಲ ಉದುರ್ಸ್ಯಾರಲ್ಲ, ಹಂಗೆ ಕಾಣ್ಸಾಕತ್ತೈತಿ ನಿಮ್ಗೆ. ನೋಡ್ರಿ ಇಲ್ಲಿ ಮಕ್ಕಳು ಎಷ್ಟು ಖುಷಿಯಾಗಿ ಕುಣಿದಾಡಕತ್ತಾರ. ಇದನ್ನೆಲ್ಲ ನೋಡಿದರೆ ನಾವು ಆಡಿದ್ದೆಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಆಡಿದ್ದೆಲ್ಲ ನೆನಪಾಗುತ್ತೆ. ಈಗ ಆಡಬೇಕು